ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಇಲ್ಲಿ ಬಂದು ಒಂದು ಹೂವಿನ ಬೊಕ್ಕೆ ಕೊಟ್ಬಿಟ್ಟು ಹೊರಟೋದ್ರೆ ಪ್ರಯೋಜನ. ಈಗ ನಾನು ಹುಷಾರಿಲ್ದಂಗೆ ಮಲಗಿಬಿಟ್ಟೆ ಹಾಸ್ಪಿಟಲ್ ಅಲ್ಲಿ. ಚಿಕ್ಕಮಂಗ್ಳೂರು ನನ್ನ ಫ್ರೆಂಡ್ ಒಬ್ಬ ಬಂದು ನನ್ಗೆ ಸಹಾಯ ಮಾಡಿದ್ರು. ಅಂದ್ರೆ ಚಿತ್ರತಂಡ ನಿಮ್ಗೇನು ಅವಾಗ ಇಲ್ಲ ಇಲ್ಲ ಸಪೋರ್ಟ್ ಮಾಡಲಿಲ್ಲ? ಫೋನಲ್ಲಿ ಶೂಟಿಂಗ್ ಮಾಡ್ತಾ ಇದೀವಿ, ನೀವು ಆರಾಮಾಗಿರಿ, ದೇವ್ರು ಒಳ್ಳೇದ್ ಮಾಡ್ಲಿ. ಮ್ಯಾನೇಜರ್ ಬರ್ಲಿಲ್ಲ, ಅದು ನನ್ಗೆ ತುಂಬಾ ಬೇಜಾರು. ಇವ್ರು ಬಿಡಿ ಎಲ್ಲ ಬಿಸಿ ಇರ್ತಾರೆ, ಮ್ಯಾನೇಜರ್ ಕೂಡ ಬರ್ಲಿಲ್ವಲ್ಲ. ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಇಲ್ಲಿ ಬಂದು ಒಂದು ಹೂವಿನ ಬೊಕ್ಕೆ ಕೊಟ್ಬಿಟ್ಟು ಹೊರಟೋದ್ರೆ ಪ್ರಯೋಜನ. ಕೆಲವೆಲ್ಲ ತಿಳ್ಕೊಬೇಕು. ನಾವು 100 ಸಿನಿಮಾ ಅಲ್ಲ 176 ಸಿನಿಮಾ ಆಯ್ತು, ನಾವಿನ್ನೂ ಏನು ಕಲ್ತಿಲ್ಲ ಲೆಕ್ಕದಲ್ಲಿ. ಎಂತೆಂತ ದಿಗ್ಗಜರಿದ್ರು ಈ ನಾಡಿನಲ್ಲಿ, ಈ ಮಣ್ಣಲ್ಲಿ. ಇಲ್ಲಿ ಕೂತಿರೋರ್ಗೆ ಏನ್ ಕಡಿಮೆ ಅನುಭವ ಇದೆಯಾ? ಎಂತೆಂತ ನೋಡ್ಕೊಂಡ್ ಬಂದಿದ್ದೀರಾ? ಆ ಪದ ಬಂದಿದ್ದು ಏನಕ್ಕೆ ಅಂತ ಈಗ ಗೊತ್ತಾಗಿರ್ಬೇಕು ನಿಮಗೆ. 3 ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ನಮಸ್ಕಾರ. ಖಂಡಿತ. ಯಾವತ್ತು ನೀವು ಮಾತಾಡಿಲ್ಲ, ಯಾವತ್ತು ಈ ತರ ಮಾತಾಡಿಲ್ಲ ಸ್ಟೇಜಲ್ಲಿ. ಇಷ್ಟು ವರ್ಷ ಆಯ್ತು, ಏನೋ ಇದೆ ಹೇಳಕ್ಕೆ ಮನ್ಸಲ್ಲಿ ಇದೆ. ಏನು ಇಲ್ಲ. ಈಗ ಒಂದ್ ಸಂಸಾರದಲ್ಲಿ ನನ್ ಮಗಳು ಅಳಿಯ ಎಲ್ಲ ಇರ್ತಾರೆ. ಇವಾಗ ಮಗನಿಗೆ ಮದುವೆ ಮಾಡುವಾಗ ನೋಡಕ್ ಚೆನ್ನಾಗಿ ಇರ್ತಾರೆ ಎದುರುಗಡೆ. ಮದುವೆ ಆಗಿ 1 ತಿಂಗಳಿಗೆ 1 ತಿಂಗಳಿಗೆ 6 ತಿಂಗಳಿಗೆ ಅವ್ರ ಯೋಗ್ಯತೆ ಗೊತ್ತಾಗೋದು. ಹೆಣ್ಣಾಗ್ಲಿ ಗಂಟಾಗ್ಲಿ ಬರೀ ಹುಡುಗನ್ ಹೇಳ್ತಿಲ್ಲ. ನನ್ ಮಗಳಿಗೆ ಒಳ್ಳೆ ಹುಡುಗ ಸಿಗ್ಬೇಕಪ್ಪ, ಯಾರ್ಗನ್ನ ಹೇಳಿದ್ರೆ ಒಳ್ಳೆ ಹುಡುಗನ್ ನೋಡ್ರಿ, ಅವರು ಕೇಳ್ತಾರೆ ಒಳ್ಳೆ ಹುಡುಗಿನ್ ನೋಡಿ ಅಂತ. ಏನ್ ಒಳ್ಳೇದು ಅಂದ್ರೆ ನೋಡಕ್ ಚೆನ್ನಾಗಿದ್ರೆ ಸಾಕ. ಈ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಸಿನಿಮಾದಲ್ಲಿ, ಅದನ್ನ ನೀಟಾಗಿ ಹೇಳ್ಕೊಡೋಗಿದ್ದಾರೆ ಡೈರೆಕ್ಟ್. ಅದು ಖುಷಿ. ಯಾರಿಗೆ ಜೀವನನೇ ಹಿಂಗಲ್ವಾ, ದಿನ ಒಂದೊಂದು ಪಾಠ ಕಲಿತಾ ಇರ್ತೀವಿ. ನನಗೆ ಅವತ್ತು ತುಂಬಾ ಬೇಜಾರಾಯ್ತು. ನನಗೆ ಒಬ್ರು ಬರ್ಲಿಲ್ಲ. ಏನೋ ಹೆಚ್ಚು ಕಮ್ಮಿ ಆಗಿದೆ. ಏನ್ ಗತಿ ಅಮ್ಮ? ಯಾರ ಮೇಲೆ ನಿಮ್ಗೆ ಚಿತ್ರತಂಡದ ಮೇಲೆ ಅಸಮಾಧಾನ ಇರೋದು? ಪ್ರೊಡಕ್ಷನ್ ಮ್ಯಾನೇಜರ್ ಏನಕ್ಕಮ್ಮ ಇರೋದು? ಇವರೆಲ್ಲ ಬಿಸಿ ಇದ್ರು ಗೊತ್ತಿತ್ತು ನನಗೆ. ಶೂಟಿಂಗ್ ನಡೀತಿತ್ತು. ಯಾವ ಮಟ್ಟಕ್ಕಾಗಿತ್ತು ಅಂದ್ರೆ ನನಗೆ ಅನ್ಕಾನ್ಶಿಯಸ್ ಆಗ್ಬಿಟ್ಟಿದೆ ನಾನು ಅವಾಗ. ಈಗ ಮನೆಯವ್ರಿಗೆ ಯಾರಿಗೂ ಸಂಬಂಧ ಇಲ್ವಾ? ಇದು ನನ್ನ ಪ್ರಶ್ನೆ. ಸೊ ನೀವು ತಂಡದ ಭಾಗ ಆಗಿ ಆವತ್ತು ಇದನ್ನೆಲ್ಲವನ್ನು ಕೂಡ ಗಮನಿಸ್ಕೊಳ್ಳಕ್ ಆಗ್ಲಿಲ್ವಾ? ಈ ರೀತಿ ಅಸಮಾಧಾನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅಂತ ಫೈನಲಿ? ಇಲ್ಲ ಸರ್, ಅಂದ್ರೆ ಯೂಶಲಿ ಅಣ್ಣನಿಗೂ ಆಗಿತ್ತು ಆ ತರದ್ದು. ಅಂದ್ರೆ ಹೇಳ್ತು ಇವಾಗ ಚಿಕ್ಕಮಗಳೂರು, ನಾವು ಇಲ್ಲಿಂದ ಬೆಂಗಳೂರಿಂದ ಅಲ್ಲಿ ಹೋಗಿದ್ದೀವಿ 15 ದಿವಸ 20 ದಿವಸ. ಆಕ್ಚುಲಿ ಇವರು ಲೇಖಾ ಅವರು ಸಹ 104 ಯಾವ್ದು ನೀನೇ ನೋಡಲ್ಲಿ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ 104 ಇವ್ರಿಗೆ ಜ್ವರ. ನೈಟ್ ಇವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಬೆಳಗ್ಗೆ ಲಿಟ್ರಲಿ ಬಂದಿದ್ದಾರೆ. ಅವ್ರು ನಿಂತ್ಕೊಳಕ್ ಆಗ್ತಾ ಇಲ್ಲ. ಈವನ್ ನಾನು ಅಷ್ಟೇ, ಆ ದೇವಸ್ಥಾನದ ಶೂಟ್ ಮಾಡ್ಬೇಕಾದ್ರೆ ನಮ್ಗೂನು ಹುಷಾರಿಲ್ಲ ಸರ್. ಅಂದ್ರೆ ಈ ತರ ಅಂದ್ರೆ ಏನೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದಾಗ ತಪ್ಪು ಒಪ್ಪುಗಳ ಅಂದ್ರೆ ಆಗತ್ತೆ. ಆ ಟೈಮಲ್ಲಿ ಅಣ್ಣ ನಮ್ಮಿಂದ ಏನಾದ್ರು ಕಡೆಯಿಂದ ಮಿಸ್ ತಪ್ಪಾಗಿದ್ರೆ ಹೌದೌದು ಸರ್, ಖಂಡಿತ. ಆದ್ರೂ ಕೂಡ ಅವರು ನಾನಿದ್ದಾರೆ ನಿಮ್ಮ ಮುಖ ನೋಡ್ಕೊಂಡ್ ಬಂದೆ ಅಂತ, ಇಲ್ಲಿ ನಿಮ್ಮ ಮುಖ ನೋಡ್ಕೊಂಡ್ ಬಂದೆ ಅಂತ ಅಡ್ವಾನ್ಸ್ ಒತ್ತಿ ಹೇಳಿದ್ರು. ಅಂದ್ರೆ ಬೇರೆ ಯಾರು ಅವರು ಎಲ್ಲರೂ ಬೇಜಾರಾಗಿ ನಡ್ಕೊಂಡಿದಾರ ಅಂತ ಆತರ ಅಲ್ಲ. ಒಬ್ಬ ಇವರೆಲ್ಲ ಈಗ ಬಂದಿರೋರು ಅವ್ರವ್ರ ಕೆಲಸ ಅವ್ರು ನೀಟಾಗಿ ಮಾಡಿದ್ರು. ನನಗೆ ಅವತ್ತು ತುಂಬಾ ಬೇಜಾರಾಗಿತ್ತು. ಒಬ್ಬ ಮ್ಯಾನೇಜರ್ ಅನ್ಸ್ಕೊಂಡವನು ಬರ್ಲಿಲ್ವಲ್ಲ ಅಲ್ಲಿಗೆ. ಒಂದ್ ಸಂಸಾರ ತರ ಇದ್ದೀವಿ, ಕೆಟ್ಟ ಮಕ್ಳು ಇರ್ತವೆ, ಒಳ್ಳೆ ಮಕ್ಳು ಇರ್ತವೆ. ಅದರಲ್ಲಿ ಅದನ್ನೆಲ್ಲ ಏನು ಬೇಡ. ಇವಾಗ ನೀವುಗಳು ಇಲ್ಲೇ ಹೇಳ್ಬಿಟ್ರೆ ನಾವು ತಿಳ್ಕೊತೀವಿ. ನನ್ನಿಂದನೂ ಹೇಳುದು ಒಪ್ಕೋತೀನಿ. ನಾನು ಇಲ್ಲಿಗೆ ಇದನ್ನ ಮುಗಿಸೋಣ, ಮುಂದಿನ ದಿನಗಳಲ್ಲಿ ಒಳ್ಳೇದಾಗಿ ನಾನು ಹೇಳೋದು ಅಷ್ಟೇ. ಇರ್ಬೇಕು ಸರ್, ಯಾಕೆಂದ್ರೆ ಟೀಮಲ್ಲಿ ಅನ್ನ ತಿಂದಿದ್ದೀವಿ, ಅದೆಲ್ಲ ನಾವು ಇದೆ. ಅದೆಲ್ಲ ನಾವೇ ಸಾಮಾನ್ಯ ಇಲ್ಲಿರೋರ್ಗೆಲ್ಲ ಗೊತ್ತು. ನಾನು ಯಾವ ಪಿಕ್ಚರ್ಗೂ ಮಿಸ್ ಆಗಲ್ಲ. ಅವ್ರು ಕೇಳಿದ್ರು ಮಂಜಣ್ಣ ನೀವ್ ಯಾವತ್ತು ಈ ತರ ಮಾತಾಡಿಲ್ವಲ್ಲ ಅಂತ. ಮಾತಾಡಿದ್ರೆ ಗೊತ್ತಾಗೋದು ಹೇಗೆ? ಈಗ ನಾನ್ ಮಾಡಿದ ತಪ್ಪು ಬೇರೆಯವ್ರು ಹೇಳ್ಬೇಕು. ನನ್ ಬೆನ್ನನ್ನು ಕಾಣಲ್ವಲ್ಲ, ಬೇರೆಯವ್ರು ಹೇಳ್ಬೇಕು. ಗಾದೆ ಸುಮ್ಮನೆ ಮಾಡೋರ ನಿನ್ ಬೆನ್ನನ್ನು ಕಾಣಲ್ಲ ಅನ್ನೋದು ಬೇರೆಯವ್ರು ನೋಡಿ ಹೇಳ್ಬೇಕು. ಬೆನ್ನಲ್ಲಿ ಏನೋ ಇದೆ ನೋಡು ಅಂತ ಹೇಳಿ, ನನಗೂ ಹೇಳಿ, ತಿಳ್ಕೊತೀನಿ. ಹೊಸಬರಾಗ್ಲಿ ಹೇಳ್ಬೇಕು. ಇಲ್ಲಿ ಅಹಂಕಾರ ನಡೆಯಲ್ಲ. ಯಾಕೆಂದ್ರೆ ಈ ಭೂಮಿನೇ ಅಂತದ್ದು. ನವರತ್ನಗಳ ಮೇಲೆ ಮೆಟ್ಲುಗಳ ಮೇಲೆ ನವಗ್ರಹಗಳ ಮೇಲೆ ಓಡಾಡೋದು ರಾವಣನೇ ಭಸ್ಮ ಆಗೋದ. ನಮ್ದೆಲ್ಲ ಯಾವ ಲೆಕ್ಕ? ಅಲ್ಲ, ಟೀಮ್ ವರ್ಕ್ ಅಲ್ವಾ ಸರ್. ಸಿನಿಮಾ ದೊಡ್ಡವರೆಲ್ಲ ಬಂದಿದ್ದಾರೆ ಅಂದ್ಮೇಲೆ ನಾವು ಬರ್ಬೇಕು. ಇಲ್ಲ ಅಂತಂದ್ರೆ ನಾನು ಸಾರಿ ಕೇಳ್ಬೇಕಾಗುತ್ತೆ. ಇಲ್ಲ ಸರ್, ಕಾಮಿಡಿ ಪಾತ್ರ, ಸ್ನೇಹಿತನ ಪಾತ್ರ ಮಾಡಿತ್ತು. ಬಟ್ ನನಗೆ ಗೊತ್ತಿಲ್ಲ ಇದೆಲ್ಲ. ನಾನು ಬರ್ತಾ ಇದ್ದೆ, ಸಿನಿಮಾ ಆಕ್ಟ್ ಮಾಡ್ತಾ ಇದ್ದೆ, ಹೋಗ್ತಾ ಇದ್ದೆ. ಅಲ್ಲ, ಅದಕ್ಕೆ ಕೇಳ್ಕೊಂಡೆ ಸರ್. ಫಸ್ಟ್ ಇಲ್ಲಿ ಕೂತ್ಕೊಂಡಾಗ್ಲಿ ಹೇಳ್ಬಿಟ್ರು ಕಟ್ ಆಗಿದೆ ಅಂತ. ಅದು ಆಮೇಲೆ ಹೇಳಿದ್ರು ಸಿನಿಮಾದಲ್ಲಿ ಇದೆ, ಟ್ರೈಲರ್ ಅಲ್ಲಿ ಕಟ್ ಆಗಿದೆ ಅಂತ. ಸರ್ ಸಿನಿಮಾದಲ್ಲಿ ಇರ್ಲಿ ಸರ್, ಚೆನ್ನಾಗಿದೆ ಎಲ್ಲ ಒಳ್ಳೊಳ್ಳೆ. ಸರ್ ಇಲ್ಲ, ಇನ್ಮೇಲೆ ನಾನು ಎಡಿಟಿಂಗ್ ಹತ್ರ ಹೋಗ್ಬೇಕು ಅನ್ಸುತ್ತೆ. ಇಲ್ಲ, ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಏನೇ ತೊಂದರೆಗಳಿದ್ರು ಸಿನಿಮಾನ ಅದ್ಭುತವಾಗಿ ಮಾಡಿದೀವಿ. ಬಟ್ ಯಾವ ತೊಂದರೆ ಇತ್ತು ಏನಿತ್ತು ಅಂತೆಲ್ಲ ಸತ್ಯವಾಗ್ಲೂ ನಮಗೂ ಗೊತ್ತಿಲ್ಲ ಸರ್. ಇಲ್ಲ ಅಂದಿದ್ರೆ ಅವತ್ತು ನಾನೇ ಬಂದು ಕೇಳ್ತಾ ಇದ್ದೆ. ಇಲ್ಲ, ತುಂಬಾ ಚೆನ್ನಾಗಾಗಿದೆ ಸಿನಿಮಾ. ಚೆನ್ನಾಗಿ ಆಗ್ಲಿ, ಚೆನ್ನಾಗಿ ಓಡ್ಲಿ.
ಎಲ್ಲರೂ ಸೇರ್ಕೊಂಡು ಪ್ರಮೋಷನ್ ಮಾಡ್ತೀವಿ ಸಿನಿಮಾನ. ಎಷ್ಟೇ ಅಡೆತಡೆಗಳಿದ್ದು ಒಂದ್ ಮನೆ ಕಟ್ಟಿದ್ಮೇಲೆ ಮನೇಲಿ ಒಂದು ಗೃಹ ಪ್ರವೇಶ ಮಾಡಿ ಅದ್ಭುತವಾಗಿ ಸಂಸಾರ ನಡೆಸ್ಬೇಕು ನಾವು. ಚೆನ್ನಾಗಾಗ್ಲಿ ಸರ್, ಹೀರೋ ಸರ್ಗೂ ಚೆನ್ನಾಗಾಗ್ಲಿ, ಪ್ರೊಡ್ಯೂಸರ್ ಸರ್ಗೂ ಚೆನ್ನಾಗಾಗ್ಲಿ, ನಮ್ ಡೈರೆಕ್ಟರ್ ಸರ್ ನಾ ದೊಡ್ಡ ಫ್ಯಾನ್ ನಿಮ್ಗೆ. ಆ ಸಾಂಗ್ ಯಾವಾಗ್ಲೂ ಹೇಳ್ತಾ ಇದ್ದೆ ನಾನು, ಇರುವುದೆಲ್ಲ ಬಿಟ್ಟು ಸಾಂಗ್ ಯಾವಾಗ್ಲೂ ಸ್ಕಿಟ್ಟಲ್ಲಿ ಹಾಕತ್ತಿರ್ಲಿ ಸರ್ ಅಂತ. ನಿಮ್ ಜೊತೆ ಕೆಲಸ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್, ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಕುರಿ ಕಾಯೋರ್ ಸಮೇತವಾಗಿ ಕುರಿಗಳೇನ ಬೇರೆ ಹೊಲಕ್ಕೆ ಹೋದ್ರೆ ಏಯ್ ಬಾಯಿ ಕಡೆ ಅಂತಾರೆ. ಆ ಜವಾಬ್ದಾರಿ ಪ್ರೊಡ್ಯೂಸರ್ ಸರ್ ಇರ್ಬೇಕು ಅಂದ್ರೆ ಈ ಒಂದು ನಿಮಿಷ ನಾನು ಫಸ್ಟ್ ಆಫ್ ಆಲ್ ನಾನು ಕೊಟ್ಟಿದ್ದು ಒಬ್ರು ಮ್ಯಾನೇಜರ್ ಅಂತ ಕೊಟ್ಟಿದ್ದೆ. ಆತ ಅನ್ಫಾರ್ಚುನೇಟ್ಲಿ ನನ್ಗೆ ಗೊತ್ತಿಲ್ಲದೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಸೊ ನಾ ಆತನ ಯಾಕೆ ಅವರ ನಿಮ್ಮ ಸಂಬಂಧ ನನ್ಗೆ ಗೊತ್ತಿಲ್ಲ, ಅದು ಅವ್ರದ್ದೇನೋ ಬೈಪಾಸ್ ನಲ್ಲಿ ಅವ್ರ ಫ್ಯಾಮಿಲಿ ಏನೋ ಇಶ್ಯೂಸ್ ಆಗ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. 1 ವೀಕ್ ಫೋನ್ ಎತ್ತಿಲ್ಲ. ಈ ಶೂಟಿಂಗ್ ಶೆಡ್ಯೂಲ್ಸ್ ಎಲ್ಲ ಆಗಿದೆ. ಸೊ ನಾನ್ ಫೋನ್ ಮಾಡಿ ಆತನಿಗೆ ಸ್ವಿಚ್ ಆಫ್ ಆಗಿದೆ, ನಾನು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು? ಆ ವ್ಯಕ್ತಿ ಬಿಟ್ರೆ ಬೇರೆ ವ್ಯಕ್ತಿ ಬಳಸಕ್ಕಿಲ್ಲ. ಯಾಕಂದ್ರೆ ಆ ಆಲ್ ಚಾರ್ಟ್ ಆ ವ್ಯಕ್ತಿ ಹತ್ರ ಇದೆ. ನಾನು ಏನ್ ಮಾಡ್ಬೇಕು ಆ ಟೈಮ್ ಅಲ್ಲಿ? ಹೌದೌದು,